ಒಬ್ರ ಬಗ್ಗೆ ಯಾವಾಗ್ಲೂ ಎಲ್ಲೇ ಕೂತ್ರು ಅವ್ರನ್ನ ಎಳೆದ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡೋದು ಸರಿಯಲ್ಲ. ಈಗ ರಕ್ಷಿತಾ ವಿಷಯನೇ ಬಂತು, ಅವ್ರು ತುಂಬಾ ಫೇಕ್ ಆಗಿದ್ದಾರೆ ಅಂತ ಮುಗಿಸ್ತು ಹೇಳ್ತಾರೆ. ನನಗೂ ಎಷ್ಟೊಂದ್ಸತಿ ಹೇಳಿದ್ದಾರೆ ಇವರು ಜೆನ್ಯೂನ್ ಆಗಿಲ್ಲ, ಇವ್ರು ತುಂಬಾ ಫೇಕ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವರು ಕಂಟೆಸ್ಟೆಂಟ್ ಆಗಿ ಇಂಡಿವಿಜುವಲ್ ಆಗಿ ಆಡ್ತೀನಿ ಅಂತ ಬಂದಿದ್ದಾರೆ. ಸೊ ಇಂಡಿವಿಜುವಾಲಿಟಿ ಎಲ್ಲೂ ಕಾಣಿಸ್ತಿಲ್ಲ. ಒಂದು ಫೇಕ್ ಡಿಟೆಕ್ಷನ್ ಆಫೀಸರ್ ಆಗಿ ಇಲ್ಲಿ ಬಿಗ್ ಬಾಸ್ ಕಳಿಸಿದ್ದಾರೆ ಅಂತ ನಾನು ಅನ್ಸುತ್ತೆ. ಸೊ ಅದು ಕೂಡ ಈಗ ಅವರು ಹೇಳ್ದಂಗೆ ಅವ್ರ ಭಾಷೆ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ನನಗೆ ಯಾರು ಈಗ ಅನ್ನಿಸ್ತಾರೆ ನಾನು ಹೇಳ್ತೀನಿ, ಅದನ್ನ ಯಾರಿಗೂ ಮ್ಯಾನಿಪುಲೇಟ್ ಆಗಲಿ ಅಥವಾ ನಾನು ಹೇಳ್ತಾ ಇರೋದು ಒಬ್ಬತ್ತ ಚೇಂಜ್ ಮಾಡ್ಕೊಳ್ಳಿ ಅನ್ನೋದು ರೈಟ್ಸ್ ಇಲ್ಲ ಅಂತ ನಾನು ಅನ್ಕೊಡ್ತೀನಿ. ಒಂದು. ಎರಡನೇದು, ನಿಮ್ಗೆಲ್ಲವರು ನೀವು ಅಷ್ಟೇ ಬಂದಾಗ ನನಗೆ ಫಸ್ಟ್ ನೀವು ಗ್ರೂಪ್ನ ಸಪೋರ್ಟ್ ಮಾಡಿ ಗ್ರೂಪಿಗೋಸ್ಕರ ಕ್ಯಾಪ್ಟನ್ಸಿ ಬಿಟ್ಟಾಗ ಬಹಳ ಖುಷಿ ಅನ್ನಿಸ್ತು. ಆದರೆ ಫಸ್ಟ್ ದಿನ ನೀವು ಲಾಂಚ್ ಆಗಿದ್ದ ದಿವಸ ನಾನು ಯಾವುದೋ ಆಪ್ಷನ್ ಅಲ್ಲಿ ಇರ್ತೀನಿ, ಅದನ್ನ ನಿಮ್ಮ ಹತ್ರ ಅದು ತುಂಬಾ ಅರ್ಲಿ ಆಗುತ್ತೆ, ನಿಮ್ಮ ಹತ್ರ ಹಂಚ್ಕೊಳ್ಳೋದು. ಆದ್ರೂ ಏನು ನಂಬಿಕೆ ಇಟ್ಟು ಕೇಳ್ಕೊತೀನಿ, ನೆಕ್ಸ್ಟ್ ಅದನ್ನೇ ನೀವು ನನ್ನ ವಿರುದ್ಧ ಯೂಸ್ ಮಾಡ್ತೀರಾ. ಗ್ರೋತ್ ಅವ್ರಿಗೆ ಹೇಳಿದ್ರು, ಬಿಗ್ ಬಾಸ್ ಗ್ರೋತ್ ಅವ್ರಿಗೆ ಹೇಳಿದ್ರು ಆಗ್ಬೋದು. ಎರಡನೇದು, ನಾವು ಇನ್ನೊಂದು ಟಾಸ್ಕ್ ಆಗ್ತೀವಿ, ಎಲ್ಲ ನಿಮ್ಮ ಆಟ ಬಿಟ್ಟು ನೀವು ನನ್ನನ್ನ ಒಂದು ಟಾಸ್ಕ್ ಅಲ್ಲಿ ಯಾಕೆ ಉತ್ತಮ ಅಂತ ನಾವು ಫಸ್ಟ್ ವೀಕ್ ಇಂದ ಹಾಕೊಂಡು ಬರ್ತಾ ಇದೀವಿ. ಈ ಮನೆಯಲ್ಲಿ ನೀವು ಬಂದಿರೋದು 3ನೇ ವೀಕ್ ಇಂದ ಇಮಿಡಿಯೇಟ್ ಆಗಿ ಇಲ್ಲಿರೋ ಎಲ್ಲವೂ ನಿಮಗೆ ಬೇಕು ಅನ್ನೋದಿದ್ದು. ಎರಡು ಮೂರೇನೋ ಟಾಸ್ಕ್ ಆಗ್ತೀರಿ ನೀವು, ಅಂದ ತಕ್ಷಣ ಎಲ್ಲ ಉತ್ತಮ ನಿಮಗೆ ಬಂದ್ಬಿಡ್ಬೇಕು, ಎಲ್ಲ ಇದು ಬರ್ಬೇಕು ಅನ್ನೋದು ನಿಮ್ಮ ಆಸೆ ಎಲ್ರಿಗೂ ಇರುತ್ತೆ. ಇಲ್ಲಿ ಆ ಭರದಲ್ಲಿ ನೀವು ಎಲ್ಲ ಪರ್ಸನಲ್ ಆಗಿ ನನಗೆ ಅಭಿ ಉತ್ತಮ ಹೇಳಿಲ್ಲ, ಧ್ರುವಂಗ್ ಹೇಳಿದ್ರು ಅಂದ್ಬಿಟ್ಟು ನನಗೆ ಚಾಕ್ಲೇಟ್ ಸಿಗ್ಲಿಲ್ಲ ಅಂದ್ರೆ ನೀನು ಚಾಕ್ಲೇಟ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹಠ ಬಿಡ್ತೀರಾ, ನನ್ನ ಮೇಲೆಲ್ಲ ಅಟ್ಯಾಕ್ ಮಾಡ್ತೀರಾ. ಹ್ಯಾಂಗಲ್ ಇದನ್ನೆಲ್ಲ ನೋಡಿ ನನಗೆ ಏನ್ ಅನ್ನಿಸ್ತು ಒಬ್ಬ ವ್ಯಕ್ತಿ ಬಗ್ಗೆ ನೇರವಾಗಿ ಹೇಳೋ ಕ್ಯಾರೆಕ್ಟರ್ ಅನ್ನೋದು ನಾನು ನೇರವಾಗಿ ಹೇಳಿದ್ದೀನಿ. ಅದು ಅವರೇ ಆಗಿರ್ಲಿ, ಯಾರೇ ಆಗಿರ್ಲಿ, ಮನೇಲಿ ಯಾರೇ ಆಗಿರ್ಲಿ, ನಾನು ಹೀಗೆ ಇರೋದು, ನಾನು ಹೀಗೆ ಹೇಳೋದು. ಸೊ ನೀವು ತುಂಬಾ ಓಪನ್ ಆಗಿ ಮಾತಾಡ್ತೀರಾ ಎಲ್ರ ಬಗ್ಗೆ, ಅದು ಒಪ್ಕೋತೀನಿ. ಬಟ್ ಈಗ ಹೇಳಿದ್ರೆ ಒಂದು ಚಾಕ್ಲೇಟ್ ಆಗಿದ್ದು ಬಂದ ಕೂಡಲೇ ನಿಮ್ಗೆ ಬೇಕು ಅಂತ ಅನ್ಕೊಳ್ಳೋದು ಆಸೆ ಆಗಿರ್ಬೋದು ಅಂತಲ್ಲ. ಬಟ್ ನೀವು ಫಸ್ಟ್ ವೀಕಿಂದ ಏನ್ ಮಾಡಿದ್ದೀರಾ, ನಾನು 3ನೇ ವಾರ ಬಂದಾದ್ಮೇಲೆ ನಿಮ್ಗೂ ಚೆನ್ನಾಗಿ ನಾನ್ ಮಾಡಿದೀನಿ ಅಂತ ನನಗನ್ಸುತ್ತೆ. ನಾನು ಆಡಿರೋದು 3 ಟಾಸ್ಕ್ ಆಗಿದ್ರು ಅದ್ರ ಪರ್ಫಾರ್ಮೆನ್ಸ್ ನಮ್ಗೆ ನಿಮ್ದಕ್ಕಿಂತ ತುಂಬಾ ಮೇಲಿತ್ತು ಅಂತ ನನಗನ್ನಿಸುತ್ತೆ. ಅದಕ್ಕೋಸ್ಕರ ನಾನು ಆ ರೀತಿ ನಡ್ಕೊಂಡಿದ್ದೆ. ಸೊ ಅದು ನನ್ನ ಪರ್ಸ್ಪೆಕ್ಟಿವ್. ಸೊ ಅದಕ್ಕೋಸ್ಕರ ನಾನು ಉತ್ತಮ ಯಾಕೆ ತಗೊಳ್ಳಿಲ್ಲ ಅಂತ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳೋ ರೀತಿ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ನೀವು ಯಾರನ್ನ ಸಪೋರ್ಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ದೋಷ ಮಾಡ್ತಾ ಇರ್ಬೋದು, ನಾನು ಮಾಡಲ್ಲ. ಎರಡನೇದು, ಮತ್ತೆ ಹೇಳ್ತಾನೆ, ನನಗಿಲ್ಲಿ ಬರೋದಕ್ಕಿಂತ ಮುಂಚೆ ಯಾರ ಬಗ್ಗೆ ಆಗಲಿ, ಯಾವುದೇ ಅಭಿಪ್ರಾಯವಾಗಲಿ ಮುಕ್ತವಾಗಿ ಮುಂದೆ ಹೇಳುವಂತ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅದ್ರ ಮೇಲೆ ಕನ್ಸಿಡರ್ ಮಾಡಕ್ಕಾಗಲ್ಲ. ಕೆಲವು ತುಂಬಾ ಆಸ್ಪೆಕ್ಟ್ಸ್ ಈ ಮನೆಗೆ ಸಂಬಂಧ ಮಾಡಿರೋದಿದೆ. ಅವರ ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ನಡವಳಿಕೆ ಆಗಿರ್ಲಿ, ಸುಮಾರು ಸೆನ್ಸಿಟಿವ್ ಆಸ್ಪೆಕ್ಟ್ಸ್ ಇದೆ. ಸೊ ಬರೀ ಅಥ್ಲೆಟ್ಗೆ ಮಾತ್ರ ಅಲ್ಲ, ಈ ಬಿಗ್ ಬಾಸ್ ಹಲವಾರು ಕ್ಯಾರೆಕ್ಟರ್ಗಳಿದ್ದಾರೆ, ಆ ಕ್ಯಾರೆಕ್ಟರ್ಗಳ ಬೇಸ್ ಇದೆ. ಸೊ ಹಾಗಾಗಿ ನಿಮಗೆ ಯಾವುದೋ ಫಿಸಿಕಲ್ ಟಾಸ್ಕ್ ಅಲ್ಲಿ ನೀವು ಚೆನ್ನಾಗಿ ಆಡಿರ್ಬೋದು, ನನಗೇನು ಅವಕಾಶ ಬರದೇ ಇರ್ಬೋದು, ಅಥವಾ ನಾನು ಆಟ ಆಡಿರೋ ಆಟಗಳನ್ನ ನೀವು ನೋಡದೇ ಇರ್ಬೋದು. ಸೊ ಅದ್ರ ಮೇಲೆ ಜಡ್ಜ್ಮೆಂಟ್ ಆಗ್ಬೇಡಿ ಅಂತ. ಫಿಸಿಕಲ್ ಟಾಸ್ಕ್ ಅದ್ರ ಬಗ್ಗೆ ನಾನು ಮಾತಾಡೋದು. ಯಾವುದೇ ಒಂದು ಆಕ್ಟಿವಿಟಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಕನ್ಸಿಡರ್ ಮಾಡಿ ಮಾತಾಡ್ತೀವಿ. ಅವ್ರಿಗೊಂದು ನಾಟಕ ಮಾಡಿ ಒಂದು ಸ್ಕಿಪ್ ಮಾಡಿ ಅಂತ ಕೊಟ್ಟಾದ್ರು ನಿಮ್ಮ ಲೈಫ್ ಸ್ಟೋರಿ ತಗೊಂಡು ನಾವು ಸ್ಕಿಪ್ ಮಾಡಿಲ್ಲ ಅಂತ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟು ಕಮ್ಮಿ ಆಯ್ತು ಅಂತ ಇಡೀ ಟೀಮ್ ಅವ್ರು ನೋಡಿದ್ದಾರೆ. ಇಡೀ ಟೀಮ್ಗೂ ಗೊತ್ತು. ನೀವು ಅಲ್ಲಿ ಹೋಗ್ತೀರಾ, ಈಗ ಇಂಡಿವಿಜುವಲ್ ಆಗಿ ನಾವು ಯಾರು ನಮ್ ಸ್ಟೋರಿನ ಹೇಳ್ಬೇಕು ಅಂತ ಅಲ್ಲಿ ಬಂದಿರ್ಲಿಲ್ಲ. ಬಟ್ ಯಾವಾಗ ನಾವು ನಿಮ್ ಸ್ಟೋರಿನ ತಗೊಳ್ಳಿಲ್ಲ ಅಂದಾಗ ನಿಮ್ಮ ಬಿಹೇವಿಯರ್ ಹೇಗೆ ಚೇಂಜ್ ಆಯ್ತು ಅಂತ ಎಲ್ಲರೂ ನೋಡ್ತಾರೆ. ಸೊ ಬರೀ ಫಿಸಿಕಲ್ ಅಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ನಾನೊಬ್ಬ ಆರ್ಟಿಸ್ಟ್ ಆಗದಿದ್ರು ನನ್ನ ಇನ್ಪುಟ್ಸ್ ಏನ್ ಕೊಡ್ಬೇಕು ಅದನ್ನ ನಾನು ಎಲ್ಲೆಲ್ಲಿ ಇಡಬೇಕು ನಾನು ಇಟ್ಟಿದ್ದೀನಿ. ಸೊ ಬರೀ ಫಿಸಿಕಲ್ ಅಂತ ನೀವು ಹೇಳೋದು. ಎರಡನೇದು, ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಹುಶಃ ನಿಮ್ಗೆ ಗೊತ್ತಿಲ್ಲ, 10 ವರ್ಷದ ಅನುಭವ ನಟನೆಯಲ್ಲಿ ಇನ್ನೂ ಕಲಿತಾ ಇದ್ದೀನಿ. ಅವತ್ತು ನನ್ನ ಡಿಬಾರ್ ಆಗಿರೋ ಕಾರಣಕ್ಕೆ ಬಹುಶಃ ನಿಮಗ ಸ್ಪೇಸ್ ಇತ್ತು, ಇಲ್ಲಂದ್ರೆ ಬಹುಶಃ ಆ ಜಾಗದಲ್ಲಿ ನಾನಿತ್ತು, ನಾನೇನು ಅಂತ ಪ್ರೂವ್ ಮಾಡ್ಕೊಳ್ತಿದ್ದೆ. ಒಂದು ಡ್ಯಾನ್ಸ್ ಅಂತ ಬಂತು, ಆಗ ಎಲ್ಲರೂ ನೋಡಿದ್ದಾರೆ, ನೀವೇನು ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾನೇನು ಪ್ರೂವ್ ಮಾಡ್ತಾ ಇಲ್ಲ. ನನಗೆ ಸಿಕ್ಕಿದ ಅದು ಒಂದೇ. ಎರಡೆರಡು ಟೀಮ್ ನಾನೊಂದು ಟೀಮ್ ನ ರೆಡಿ ಮಾಡ್ತೀನಿ, ಇನ್ನೊಂದು ಟೀಮಿಗೆ ಕೊರಿಯೋಗ್ರಾಫ್ ಮಾಡಕ್ಕೆ ನನಗೆ ಅಭಿನವ್ ಹೆಲ್ಪ್ ಮಾಡ್ತಾರೆ, ಚಂದ್ರಣ್ಣ ಇರ್ತಾರೆ. ಆ ರಿಸಲ್ಟ್ ನಿಮ್ ಮುಂದೆ ಇದೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾವು ಎಲ್ಲೆಲ್ಲಿ ನಾವು ಬಾಯಿಗಿಂತ ಜಾಸ್ತಿ ಆಕ್ಷನ್ ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋರ ಅಭಿಪ್ರಾಯ, ಅದು ಎಲ್ರಿಗೂ ಅನ್ಸಿದ್ರೆ ಒಳ್ಳೇದಿತ್ತು. ಅದು ನಿಮ್ಮ ಅಭಿಪ್ರಾಯ. ಬಹುಶಃ ನೀವು ಇಷ್ಟಪಡೋ ವ್ಯಕ್ತಿಗೆ ನಾನು ಹೀಗೆ ಬಂದಾಗ ಅದು ಸ್ವಲ್ಪ ಮೆಣಸಿನಕಾಯಿ ತಿಂದಾಗ ಅನ್ಸೋದು ಸಹಜ.
ಸೊ ನೀವು ಇಷ್ಟು ಮೆಣಸಿನಕಾಯಿ ತಿಂದಾಗ ಗೊತ್ತಾಗಿರ್ಬೇಕು ನಂದೊಬ್ಬಂದ ಅಭಿಪ್ರಾಯ ಅದಲ್ಲ. ಬಹುಶಃ ಇಷ್ಟು ನಾನು ಮೆಣಸಿನಕಾಯಿ ತಿಂದಾಗ್ಲೇ ನಿಮಗೆ ಗೊತ್ತಾಗಿರ್ಬೋದು ಆಟ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀನಿ. ಥ್ಯಾಂಕ್ ಯು.